ನಾಯಿಗಳಿಗೆ ಚಿಕನ್ ರೈಸ್ ಬೇಕು ಅಂತ ಕೇಳಿದ್ವಾ? ಅನ್ನ ಸಾಂಬಾರು ಹಾಕಿರೋ ತಿನ್ಕೊಂಡು ಹೋಯ್ತವೆ. ಚಿಕನ್ ರೈಸೇ ಬೇಕಾ? ಯಾಕೆ ಬೀದಿ ನಾಯಿಗೆ ಹಾಕೊಳ್ಳೋಕ್ಕೆ ನಮ್ಮಂಥವ್ರ ಅಂಗಡಿಯವ್ರದ ಕೊಳ್ಳೆ ಹೊಡೆದ್ಬಿಟ್ಟು ಬೀದಿ ನಾಯಿಗೆ ಹಾಕ್ತವ್ರ? ಒಬ್ಬ ಸರಾಸರಿ ಮನುಷ್ಯನಿಗೆ ಕರೆಕ್ಟಾಗಿ ಇಂದಿರಾ ಕ್ಯಾಂಟೀನಲ್ಲಿ ಫುಡ್ ಕೊಟ್ಟರೆ ದಟ್ ಈಸ್ ಮೋರ್ ದೆನ್ ಎನಫ್. 1000 ರೂಪಾಯಿ ಲೆಕ್ಕ ಬರಲ್ಲ. ಈಗ ನಮ್ಗೆ 3 ರಿಂದ 4 ಸಾವಿರ ರೂಪಾಯಿ ಹೋಗುತ್ತೆ. ಅದಕ್ಕೆ ಒಂದು 3 ರಿಂದ 4 ರೂಪಾಯಿ ಕಟ್ ಮಾಡ್ತಾರೆ ಪರ್ ಡೇ. ಅದು ಸಹ ಒಂದು ದೊಡ್ಡ ಡ್ರಾಬ್ಯಾಕ್ ಥರನೇ. ಹೌದು, ಇನ್ನೇನು ಮತ್ತೆ ಎಷ್ಟಾಗುತ್ತೆ, ಎಷ್ಟು ಅಂಗಡಿಗಳಿದೆ, ಎಷ್ಟು ಫೋನ್ಪೇ ಇದೆ. ಮುಂಚೆ ಫ್ರೀ ಇತ್ತಲ್ವಾ ಇದು? ಮುಂಚೆ ಸ್ಟಾರ್ಟಿಂಗ್ ಫ್ರೀ, ಎಲ್ಲರೂ ಸ್ಟಾರ್ಟಿಂಗ್ ಫ್ರೀ ಅಂತಲೇ ಹೇಳ್ತಾರೆ, ಆಮೇಲೆ ಇದು ಮಾಡ್ತಾರೆ. ಬೆಳೆ ಆರಿಕೆ ಆಗಿದೆ. ಮತ್ತು ಇನ್ನೊಂದು ಎಲ್ಲರೂ ಅವರೆಲ್ಲ ಅವ್ರವ್ರ ಅರ್ನಿಂಗ್ ನೋಡ್ತಾ ಇದ್ದಾರೆ. ಟು ಬಿ ಫ್ರಾಂಕ್ ವಿತ್ ಯು, ಓನ್ಲಿ ಒನ್ ಡೇ ಸಿದ್ದರಾಮಯ್ಯ ಅವರು DK ಇವರು ನಮ್ಮ ನಾರ್ಮಲ್ ಡೈಲಿ ಕೂಲಿ ತೊಗೊಂಡು ಅವರು ಒಂದು ದಿವಸ ಅವರು ಬಸ್ಸಲ್ಲಿ ಟ್ರಾವೆಲ್ ಮಾಡಿಬಿಡಿ ಸರ್. ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಸೈಡ್ ರಶ್ ನ್ಯೂಸ್. ನಾನು ಗಿರೀಶ್ ವಸಿಷ್ಠ. ವೀಕ್ಷಕರೇ, ಕರ್ನಾಟಕ ರಾಜ್ಯ ಸರ್ಕಾರ ಆಗಾಗ ತನ್ನ ಯೋಜನೆಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಬೇರೆ ರಾಜ್ಯಗಳಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇರುತ್ತೆ. ಅದಕ್ಕೆ ಕಾರಣಗಳು ಯಾವುದು ಅಂತ ನಿಮಗೂ ಗೊತ್ತಿದೆ. ಅದು ಮೊದಲನೇದಾಗಿ ಗ್ಯಾರಂಟಿ ಯೋಜನೆಗಳು ಒಂದಾದರೆ, ಎರಡನೇದಾಗಿ ಬೀದಿ ನಾಯಿಗಳಿಗೆ ಚಿಕನ್ ಮತ್ತು ರೈಸ್ನ ಒಂದು ಭಾಗ್ಯವನ್ನು ಕಲ್ಪಿಸಿದೆ. ಇದು ವ್ಯಾಪಕವಾದ ಚರ್ಚೆಗೆ ಗ್ರಾಸವಾಗಿದೆ. ಮತ್ತು ಮೂರನೇದಾಗಿ GBA ಅಂದರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅನ್ನೋ ಒಂದು ಕೌನ್ಸಿಲ್ ಇದೆ. ಅದರ ಒಂದು ನಿಮಿತ್ತ ಬೆಂಗಳೂರನ್ನು 5 ವಿಭಾಗಗಳಾಗಿ ವಿಂಗಡಣೆ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಕೂಡ ಇದೆ. ಸೊ ಇದ್ರ ಬಗ್ಗೆ ನಮ್ಮ ಸಾರ್ವಜನಿಕರು ಏನು ಹೇಳ್ತಾರೆ, ಅವರ ಅಭಿಪ್ರಾಯಗಳೇನು, ಎಲ್ಲವನ್ನ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಲೋಕೇಶ್ ಅಂತ. ಸರ್, ಸದ್ಯ ಗೌರ್ಮೆಂಟ್ನವರು ಅಂಗಡಿಗಳಲ್ಲಿ ಏನು QR ಕೋಡ್ ಸ್ಕ್ಯಾನರ್ ಇದೆ ಅದಕ್ಕೆ ಅಮೌಂಟ್ನ GST ಕಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಮುಂಚೆ ಹೇಳಿದರು, ಇವಾಗೇನೋ ಮೊನ್ನೆ ಸಿದ್ದರಾಮಯ್ಯ ಅವರು ಏನೋ 1% ಕಟ್ಟಿ ಅಂತವ್ರೆ. ಈಗ ಟ್ರಾಫಿಕ್ಕು ನಮ್ಮ ಅಂಗಡಿ ಎದುರುಗಡೆ ಗಾಡಿ ನಿಲ್ಲಿಸ್ತಾಯಿದ್ರು, ಎಲ್ಲ ಫೋಟೋ ಹೊಡ್ಕೊಂಡು ಹೋಗೋರು. ಫೋಟೋ ಹೊಡ್ಕೊಂಡು ಹೋದಾದ್ಮೇಲೆ 10,000 15,000 ಆಗಂದು ಅರ್ಧ ಕಟ್ಟಿ ಅಂತಾರೆ ಗೌರ್ಮೆಂಟು. ಇವಾಗಲ ಈ ಥರ ಇದನ್ನು ಇದು 1% ಕಟ್ಟಿ ಅಂತವ್ರೆ. ಇದೆಲ್ಲ ಕೊಳ್ಳೆ ಹೊಡೆಯೋ ಲೆಕ್ಕತ್ತನ್ನೇ. ಅವಾಗಲೇ ಫುಲ್ಲು ಕಟ್ಟಿಸ್ಕೊಂಡಿದ್ರೆ ಇದೇನಿತ್ತು? ಈಗ ಅವ್ರಿಗೆ ಈಗ ಬರೋ ಗಾಡಿಗಳೆಲ್ಲ ನಿಲ್ಸ್ಕೊಂಡು ಫೋಟೋ ಹೊಡ್ಕೊತಾರೆ, ಅದರಲ್ಲಿ ಇಷ್ಟ ಆಗದೆ ಅಂತ ಫೈನ್ ಮನೆ ಕಳಿಸ್ತಾರೆ. ಇದರಲ್ಲಿ ಅರ್ಧ ಕಟ್ಟಿ ಅಂತವ್ರೆ. ಅಂದರೆ ಅವರು ಇದೇ ಥರ ಅಂದರೆ ಅವ್ರನ್ನ ಬಿಡ್ತಾ ಇದ್ದಾರೆ, ಇವ್ರನ್ನ ಕಟ್ಟಿ ಅಂತ. ಈಗ ಅದನ್ನ ಬಿಟ್ಟರು ಈಗ ಫಸ್ಟು 40 ಲಕ್ಷ 50 ಲಕ್ಷ ಕಳಿಸ್ತವ್ರೆ. ಈಗ ಅದು ಬೇಡಿ ಇಷ್ಟು ಕಟ್ಟಿ ಅಂತವ್ರೆ. ಇದು ಅದೇ ತಾನೆ, ಎಲ್ಲ ಗ್ಯಾಮೇ ತಾನೆ. ಏನಕ್ಕೆ? ಆಮೇಲೆ ನೆಕ್ಸ್ಟ್ ಕ್ವಶನ್ ಸರ್, ಈಗ ಬೀದಿ ನಾಯಿಗಳೇ ಚಿಕನ್ ರೈಸ್ ಹಾಕಿ ಅಂತ ಹೇಳ್ತಾ ಇದ್ದಾರೆ, ಟೆಂಡರು ಸಹ ಕೊಟ್ಟಿದ್ದಾರೆ. ಬೀದಿ ನಾಯಿಗಳು ಚಿಕನ್ ರೈಸ್ ಬೇಕು ಅಂತ ಕೇಳಿದ್ವಾ? ಅನ್ನ ಸಾಂಬಾರು ಹಾಕಿರೋ ತಿನ್ಕೊಂಡು ಹೋಯ್ತವೆ. ಚಿಕನ್ ರೈಸೇ ಬೇಕಾ? ಯಾಕೆ ಬೀದಿ ನಾಯಿಗೆ ಹಾಕೊಳ್ಳೋಕ್ಕೆ ನಮ್ಮಂಥವ್ರ ಅಂಗಡಿಯವ್ರದ ಕೊಳ್ಳೆ ಹೊಡೆದ್ಬಿಟ್ಟು ಬೀದಿ ನಾಯಿಗೆ ಹಾಕ್ತವ್ರ? ಯಾಕೆ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಾಯ್ತಾ ಇಲ್ವಾ? ನಮ್ಮಂಥವ್ರ ಹತ್ರ ಈಗ ನಮ್ಮ ಅಂಗಡಿ 40 ಲಕ್ಷ ಕಟ್ಟಿ ಅಂತಾರೆ, ನಮಗೆ ಸಂಬಳನೇ ಕೊಟ್ಟಿಲ್ಲ 3 ತಿಂಗಳಿಂದ. ಅಲ್ಲಿ ವ್ಯಾಪಾರ ಇಷ್ಟಾಗುತ್ತೆ, ಅದು ಎಷ್ಟು ಹೋಗುತ್ತೆ, ಅದೇನು ಅಂತ ನಮಗೆ ಗೊತ್ತು. ಈಗ ಇಲ್ಲಿಂದ ದುಡ್ಡು ತಗೊಂಡೋಗ್ಬಿಟ್ಟು ಬೀದಿ ನಾಯಿಗೆ ಹಾಕ್ಬೇಕಾ? ಅದು ಚಿಕನ್ನೇ ಕೇಳಬೇಕಾ? ಅನ್ನ ಸಾಂಬಾರು ಕೇಳಲ್ವಾ? ಏನು ಸರ್, ಏನು ಮಾತಾಡ್ತೀರಿ ಸರ್? ಸರ್ ಫೈನಲಾಗಿ ಏನು ಹೇಳ್ತೀರಿ ಸರ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅಂತ ನಮಗಂತೂ ಗೊತ್ತಾಯ್ತಾ ಇಲ್ಲ. ಈಗ BJP ಸರ್ಕಾರ ಪೆಟ್ರೋಲ್ ರೈಸ್ ಮಾಡ್ಕೊಂಡ್ರು, ಇವ್ರು ಪೆಟ್ರೋಲ್ ರೈಸ್ ಮಾಡಲಿಲ್ಲ. ಅದೇ ರೈಸ್ ಮಾಡಿದ್ರೆ ಇದು ಇದಾಗುತ್ತೆ ಅಂತ ಇವರು ಪೆಟ್ರೋಲ್ ಬಿಟ್ಟರು ನಮ್ಮ ತಲೆ ಮೇಲೆ ಹಾಕ್ತಾವ್ರಿ. ಏನು ಸರ್, ಅವರು ಪೆಟ್ರೋಲ್ ರೈಸ್ ಮಾಡ್ತಾಯಿದ್ರು, ಅದಕ್ಕೆ BJP ಸರ್ಕಾರನ ಬೈಯೋರು ಪೆಟ್ರೋಲ್ ರೇಟು ಅಂತ. ಪೆಟ್ರೋಲ್ ಬಿಟ್ಬಿಟ್ರಿ ಇವಾಗ ಇವರು ನಮ್ಮಂಥವ್ರ ಬಡಪಾಯಿ ಮೇಲೆ ಹಾಕ್ತಾವ್ರು. ಸರ್ ನಮಸ್ತೆ, ನಿಮ್ಮ ಹೆಸರು? ರಾಜೀವ್ ಅಂದ್ಬಿಟ್ಟು. ಸರ್, ಈಗ ಗೌರ್ಮೆಂಟಲ್ಲಿ ಬೀದಿ ನಾಯಿಗಳಿಗೆ ಚಿಕನ್ನು ಮತ್ತು ರೈಸ್ ಹಾಕಬೇಕು ಅಂತ ಮಾಡ್ತಾ ಇದ್ದಾರೆ. ಆದರೆ ಎದ್ದಿರೋ ಪ್ರಶ್ನೆ ಏನು ಅಂದರೆ, ಇಂದಿರಾ ಕ್ಯಾಂಟೀನಲ್ಲಿ ಸರಿಯಾಗಿ ಫುಡ್ ಆಗ್ತಾ ಇಲ್ಲ, ಇದಕ್ಕೆ ಚಿಕನ್ನು ರೈಸು ಆಗ್ತಾ ಇದೆ, ಎಷ್ಟು ಸರಿ? ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಆ್ಯಕ್ಚುಲಾಗಿ ಅಲ್ಲಿ ಅಮೆಂಡ್ಮೆಂಟ್ ಬಂದು ರಾಂಗ್. ಅದು ಅವರು ಚಿಕನ್ ಪ್ರಾಡಕ್ಟ್ ಹಾಕ್ತೀನಿ ಅಂತ ಹೇಳಿರೋದು, ಬಟ್ ಸ್ಟಿಲ್ ಅದು ಕೂಡ ಕಾಸ್ಟ್ಲಿನೇ. ಒಬ್ಬ ಸರಾಸರಿ ಮನುಷ್ಯನಿಗೆ ಕರೆಕ್ಟಾಗಿ ಇಂದಿರಾ ಕ್ಯಾಂಟೀನಲ್ಲಿ ಫುಡ್ ಕೊಟ್ಟರೆ ದಟ್ ಈಸ್ ಮೋರ್ ದೆನ್ ಎನಫ್. ಅವನು ಬೇರೆ ಯಾವುದೇ ರೀತಿ ಕಳ್ತನ, ಚಪ್ಪರ್ಗರೆ ಅದೆಲ್ಲ ಏನೂ ಮಾಡಲಿಕ್ಕೆ ಹೋಗೋದಿಲ್ಲ ಅವನು. ಓಕೆ, ಈ ನಾಯಿಗಳನ್ನ ಹಾಕ್ಬಿಟ್ಟು ಏನು ಮಾಡಿದ್ದಾರೆ, ನಾಯಿಗಳನ್ನ ಬೆಳೆಸ್ತವ್ರೆ. ಆ ನಾಯಿಗಳು ಏನು ಗೊತ್ತಾ ಕಚ್ತಾ ಇದೆ, ಮಕ್ಕಳನ್ನ ಎತ್ಕೊಂಡು ಹೋಗ್ತಾ ಇದೆ. ಇದಕ್ಕೆಲ್ಲ ಯಾರು ಕಾರಣ? ಆ ಮನೇಕಾ ಗಾಂಧಿ ಕಾರಣ. ಅದಕ್ಕೆ ಅಂತ ಸಪ್ರೇಟಾಗಿ ಇವರು ಅರಣ್ಯಾಧಿಕಾರಿ ಯಾರು ಖಂಡ್ರೆ ಅವರು, ಇಫ್ ಐ ಆಮ್ ನಾಟ್ ರಾಂಗ್, ಅವ್ರು ಏನು ಹೇಳಿದ್ರು, ಒಂದು ಸಪ್ರೇಟ್ ಜಾಗ ಮಾಡಿ ಅದಕ್ಕೆ ಮಾಡೋಣ ಅಂತ ಹೇಳ್ತಾಯಿದ್ರು. ಬಟ್ ಇಲ್ಲಿ BBMP ಅವರು ಇವರು ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ. ಬಟ್ ಸಮಥಿಂಗ್ ದಿಸ್ ಐಡಿಯಾ ಇಸ್ ನಾಟ್ ಗುಡ್. ಸರ್, ಪ್ರಸ್ತುತ ಗೌರ್ಮೆಂಟ್ ಹೇಗಿದೆ, ಆಡಳಿತ ಹೇಗಿದೆ, ಬೆಲೆ ಸರ್? ಇಲ್ಲ ಸರ್, ಇಟ್ ಈಸ್ ನಾಟ್ ಫ್ರೆಂಡ್ಲಿ ಗೌರ್ಮೆಂಟ್, ಟು ಬಿ ಫ್ರಾಂಕ್ ವಿತ್ ಯು. ನಾನು ಯಾವುದು ಪಕ್ಷಪಾತಿ ಏನೂ ಅಲ್ಲ, ಬಟ್ ಇವಾಗ ಅದು ಇಟ್ಸ್ ನಾಟ್ ಫ್ರೆಂಡ್ಲಿ. ಯಾಕೆಂದರೆ ಒಬ್ಬ ಮನುಷ್ಯ ಇವಾಗ ಏನು ಗೊತ್ತಾ, ಒಂದು ಕಾಫಿ ಕುಡಿಬೇಕು ಕೂಡ ಯೋಚನೆ ಮಾಡ್ತಾ ಇದ್ದ. 20 ರೂಪಾಯಿ ಕಾಫಿ ಅಂತ ಹೇಳ್ತಾರೆ, 10 ರೂಪಾಯಿ ಕಾಫಿ ಕುಡಿತಾ ಇದ್ದ. ಎಷ್ಟೋ ಕಡೆ ಇಲ್ಲಿ ಮಲ್ಲೇಶ್ವರಂ ಅಂದರೆ ಊಟಕ್ಕೆ ತುಂಬ ಫೇಮಸ್ಸು, ಕಾಫಿ, ಟೀ, ಇದು ಬ್ರೆಡ್ಡು, KC ಜನರಲ್ ಎಲ್ಲ ಕಡೆ ಕೊಡ್ತಾರೆ. ಜನರು ಇವಾಗ ಅಲ್ಲಿ ಹೋಗಿ ರಶ್ಶಿಗೆ ನಿಂತ್ಕೊಂಡವ್ರೆ.
ಐ ಹ್ಯಾವ್ ಸೀನ್ ಬಿಕಾಸ್ ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ, ಅಡ್ಮಿಟ್ ಮಾಡಿ ಆ ಕಡೆಲ್ಲ ಓಡಾಡ್ತೀನಿ. ಐ ಹ್ಯಾವ್ ಸೀನ್ ಪೀಪಲ್ ದೇ ಆರ್ ಸ್ಟ್ರೈವಿಂಗ್ ಫಾರ್ ದ ಫುಡ್, ಬಟ್ ದಿಸ್ ಇಸ್ ನಾಟ್ ಗುಡ್ ಸಮಥಿಂಗ್. ನಾನು ನಿಜವಲ್ಲ, ಐ ಆಮ್ ನಾಟ್ ಹ್ಯಾಪಿ ವಿತ್ ದಿಸ್ ಗೌರ್ಮೆಂಟ್. ಬಟ್ ಇನ್ನೊಂದು ವಿಷಯ ಏನು ಅಂತಂದ್ರೆ, ಈಗ ಅಂಗಡಿಗಳಲ್ಲಿ ಏನು QR ಕೋಡ್ ಇದೆ, ಸ್ಕ್ಯಾನರ್ ಮಾಡ್ತೀವಲ್ಲ, ಸೊ ಅದಕ್ಕೆ GST ಅಪ್ಲೈ ಮಾಡಬೇಕು ಅಂತ ಇದ್ರು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ನಾಟ್ ರಿಕ್ವೈರ್ಡ್ ಸರ್. GST is too high on ಕರ್ನಾಟಕ. ಅವ್ರಿಗೆಲ್ಲ ಜಾಸ್ತಿ ಅಂತ ಹೇಳ್ತೀರಾ? Absolutely ಸರ್. ಓಕೆ, ಈಗ BBMP ಇದೆಯಲ್ಲ, ಅದನ್ನ ಒಡೆದು 5 ಭಾಗ ಮಾಡಿದ್ದಾರೆ, ಅದನ್ನು ಚಾಲ್ತಿಗೆ ಬರ್ತಾ ಇದೆ. ಅದಿನ್ನೂ ಚಾಲ್ತಿಗೆ ಬರ್ದ, ಅವ್ರು ಇನ್ನೂ ಜಾಗ ಹುಡುಕ್ತಾವ್ರಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಅವಶ್ಯಕತೆ ಇತ್ತಾ ಇಲ್ಲಿಗೆ? ನೆಸರಿ ಇಲ್ಲ ಸರ್, ನೆಸರಿ ಇಲ್ಲ. ಒನ್ ಮ್ಯಾನ್ ಒನ್ ಇದು. ಅವರು ಗಿರೀಶ್ ತುಷಾರ್ನಾಥ್ ವಾಸ್ ಡೂಯಿಂಗ್ ಅ ಫೈನ್ ಜಾಬ್. ಇವಾಗ 5 ಇದು ಮಾಡಿದ್ಮೇಲೆ ಅವ್ರು 5 ಬಾಡಿನ ಅವ್ರು ನೋಡಬೇಕು ಅನ್ನೋದಾದರೆ ದಟ್ ವಿಲ್ ಬಿ ಎ ಹ್ಯೂಜ್ ಟಾಸ್ಕ್. ಐ ಡೋಂಟ್ ನೋ ಇನ್ ವಾಟ್ ವೇ ಇವರು CM ಅವರು ಸಪೋರ್ಟ್ ಮಾಡ್ತಾರೆ, ಇವರು ಸಪೋರ್ಟ್ ಮಾಡ್ತಾರೆ, ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಸಮ್ಹೌ ನೌ-ಎ-ಡೇಸ್ ದ ಗೌರ್ಮೆಂಟ್ ಇಸ್ ಸರ್, ಫೈನಲ್ ಆಗಿ ಏನು ಹೇಳ್ತೀರಾ ಗೌರ್ಮೆಂಟ್ ಆಡಳಿತದ ಬಗ್ಗೆ? ಬೆಲೆ ಏರಿಕೆ ಆಗಿದೆ, ಅದು ಹೇಗೆ ಸರ್? ಬೆಲೆ ಏರಿಕೆ ಆಗಿದೆ. ಮತ್ತು ಇನ್ನೊಂದು ಎಲ್ಲರೂ ಅವರೆಲ್ಲ ಅವ್ರವ್ರ ಅರ್ನಿಂಗ್ ನೋಡ್ತಾ ಇದ್ದಾರೆ. ಟು ಬಿ ಫ್ರ್ಯಾಂಕ್ ವಿತ್ ಯು, ಆ್ಯಸ್ ಅ ಕಾಮನ್ ಪರ್ಸನ್ ನಾನು ಹೇಳ್ತಾ ಇರೋದು ಅಷ್ಟೇ. ಈವನ್ ನೀವು ನಿಮ್ಗೇನಿತ್ತು ಸರ್ ಈಗ ಈ ಇದರಲ್ಲಿ ಬಂದು ಜನರ ಅಭಿಪ್ರಾಯ ಕೇಳೋಕ್ಕೆ? ಬಿಕಾಸ್ ಯು ವಾಂಟ್ ಟು ಟೇಕ್ ದಿಸ್ ಟು ದ ಪೀಪಲ್ ಅಲ್ವಾ? ಸೊ ಇಟ್ಸ್ ಅ ಗುಡ್ ಥಿಂಗ್ ವಾಟ್ ಯು ಆರ್ ಡೂಯಿಂಗ್. ಬಟ್ ಸ್ಟಿಲ್ ಏನಂತ ಹೇಳೋದಂದರೆ, ಎವ್ರಿವೇರ್ ಇನ್ ಕಾಸ್ಟ್ ಈಸ್ ಇನ್ವಾಲ್ಡ್. ದಟ್ಸ್ ವೆರಿ ಬ್ಯಾಡ್ ಸರ್. ಸರ್, ಇನ್ನೊಂದು ಹೇಳಬೇಕು ಅನ್ನೋದಾದರೆ, ಈ ಬೆಲೆ ಏರಿಕೆಗೆ ಬಂದಾಗ ಈ ಬಸ್ಸು ಮತ್ತು ಮೆಟ್ರೋ ಎರಡೂ ಜಾಸ್ತಿ ಮಾಡಿದ್ದಾರೆ. ಓನ್ಲಿ ಒನ್ ಡೇ ಸಿದ್ದರಾಮಯ್ಯ ಅವರು DK ಇವರು ನಮ್ಮ ನಾರ್ಮಲ್ ಡೈಲಿ ಕೂಲಿ ತೊಗೊಂಡು ಅವರು ಒಂದು ದಿವಸ ಅವರು ಬಸ್ಸಲ್ಲಿ ಟ್ರಾವೆಲ್ ಮಾಡಿಬಿಡಲಿ ಸರ್. ಎಷ್ಟು ಕಷ್ಟ ಇದೆ ನಮ್ಗೆ. 12 ರೂಪಾಯಿ ಟಿಕೆಟ್ಗೆ ಈ ಕಂಡಕ್ಟರ್ಗಳು 8 ರೂಪಾಯಿ ಚಿಲ್ಲರೆ ಕೊಡೋದಿಲ್ಲ. ಆ 8 ರೂಪಾಯಿ ನಮಗೆ ಎಷ್ಟು ದೊಡ್ಡದು ಅಂದರೆ, ನಾವು ಅದಕ್ಕೆ ಇನ್ನೊಂದು 5-6 ರೂಪಾಯಿ ಆಗ್ದಂದರೆ ಅರ್ಧ ಲೀಟ್ರು 1/4 ಲೀಟ್ರ್ ಮೊಸರು ತೊಗೊಂಡೋಗ್ಬೋದು ಮನೆಗೆ. ದಿಸ್ ಇಸ್ ವಾಟ್ ದೇ ಆರ್ ನಾಟ್ ಥಿಂಕಿಂಗ್. ಅವ್ರಿಗೇನು ಎವ್ರಿಥಿಂಗ್ ಅವ್ರಿಗೆ ಟೇಬಲ್ ಹತ್ರನೇ ಬರುತ್ತೆ, ಯಾಕಂದ್ರೆ ಅವ್ರು ಗೌರ್ಮೆಂಟ್ ಸರ್ವೆಂಟು. ಸೊ ಅದಕ್ಕೋಸ್ಕರ ದಿಸ್ ಆ್ಯಕ್ಚುಲಿ ಐ ವಾಂಟೆಡ್ ಟು ಗವರ್ಮೆಂಟ್ ದೇ ಹ್ಯಾವ್ ಟು ಲುಕ್ ಇಟ್ ಆನ್ ಇದು BMTC ಫೇರು ಇದ್ರ ಬಗ್ಗೆ ಎಲ್ಲ ಅವರು ಸಬ್ಸಿಡಿ ಕೊಡಲೇಬೇಕು. ಆ್ಯಂಡ್ ಮೋರ್ ಓವರ್ ಇವಾಗ ಹೆಂಗಸ್ರಿಗೆ ಫ್ರೀ ಮಾಡಿದ್ದಾರೆ. ಐ ಆಮ್ ನಾಟ್ ಡಿನೈಯಿಂಗ್ ಇಟ್. ಅವರು ಶಕ್ತಿ ಯೋಜನೆ ಎಲ್ಲ ಮಾಡಿದ್ದಾರೆ. ಅದೇ ಥರ ವಯಸ್ಸಾದವ್ರಿಗೆ ಅವ್ರಿಗೆ ಏನಕ್ಕೆ ಬರೀ 5 ರೂಪಾಯಿ ಟಿಕೆಟು ಅವ್ರಿಗೂ ಫ್ರೀ ಮಾಡಲಿ. ವಾಟ್ ಇಸ್ ದಟ್? ಎಷ್ಟೋ ಲಾಸ್ ಆಗಿದೆ. ಇವಾಗ ಇದಾಗ್ತಿಲ್ಲ. 500 ಕೋಟಿ ಟಿಕೆಟ್ ಏನೋ ಮಾಡಿದ್ದಾರೆ, ಅದು ಹೆಮ್ಮೆಯಾಗಿ ಹೇಳ್ಕೊಳ್ತಾರೆ. ವಾಟ್ಸ್ ಅ ಪಾಯಿಂಟ್? ದರ್ ಇಸ್ ನೋ ಪಾಯಿಂಟ್ ಅಲ್ವಾ? ಚಲೋ, ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಡು. ಓಕೆ ಸರ್, ನಮಸ್ತೆ. ನಿಮ್ಮ ಹೆಸರು? ರಘುರಾಮ್ ಜಿ. ಸರ್, ಈಗ ಗೌರ್ಮೆಂಟ್ನವರು QR ಕೋಡ್ ಏನಿದೆ ಅದಕ್ಕೆ GST ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ, ಟ್ರಾನ್ಸಾಕ್ಷನ್ ಅದು. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದ್ರ ಬಗ್ಗೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಏನು ಕಾನೂನು ತೆಗೆದಿದೆ, ಏನು 40 ಲಕ್ಷದವರೆಗೂ ಅದು ಮಾಡಿದ ಮೇಲೆ ಮಾಡಲೇಬೇಕು ಅಂತ ಹೇಳ್ತಾರೆ. ಇದೀಗ ಮೊನ್ನೆ ಎಲ್ಲಪ್ಪ ಎಷ್ಟು 50 ಲಕ್ಷ 60 ಲಕ್ಷ ಟ್ಯಾಕ್ಸ್ ಕಳಿಸಿದ್ದಾರೆ. ಅಧಿಕಾರಿಗಳು ಮುಂಚೆ ತಿಳಿಸ್ಬೇಕಾಗಿತ್ತು, ಜಾಗ್ರತೆ ಮಾಡಬೇಕಾಗಿತ್ತು. ಜಾಗ್ರತೆ ಮಾಡಲಿಲ್ಲ ಅವರು. ಅಂಗಡಿಯವ್ರದ್ದು ತಪ್ಪಿದೆ, ಅವ್ರದ್ದು ತಪ್ಪಿದೆ. ಮತ್ತು ಇದು ಬೇರೆ ಸ್ಟೇಟಲ್ಲಿ ಎಲ್ಲೂ ಇಲ್ಲ. ಅದು ಬೆಂಗಳೂರಿನಲ್ಲಿ ಮಾಡಿದ್ದಾರೆ, ಸ್ಟೇಟ್ ಗೌರ್ಮೆಂಟ್ ಮಾಡಿದ್ದು ಅಂತ TV ಚಾನಲ್ನಲ್ಲಿ ಬರ್ತಾ ಇದೆ. ಅದು ಬಿಟ್ಟರೆ ಇನ್ನೇನು ಹೇಳೋಕ್ಕೆ. ಎಷ್ಟು ತೊಂದರೆ ಆಗ್ತದೆ ಸರ್ ಅದರಿಂದ? ತೊಂದರೆ ಅಂತ ಏನು ಹೇಳೋಕ್ಕಾಗಲ್ಲ. ಈಗ ಇವು ನೋಡಿ, ಕೆಲವರು ಪೇಮೆಂಟ್ ಇರಲ್ಲ, ಕೆಲವ್ರ ಹತ್ರ ಕಾಸು ಇರುತ್ತೆ. ನಾವು ಹೇಳಿದ್ರೆ ನಮ್ಮ ಹತ್ರ ಜಗಳಕ್ಕೆ ಬರ್ತಾರೆ. ಇಂಥವೆಲ್ಲ ನಡೀತಾವೆ. ಈಗ ಮುಂಚೆ ಎಲ್ಲ ಜನಗಳು ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ಆಲ್ರೆಡಿ. ಹೌದು. ನೀವು QR ಸ್ಕ್ಯಾನರ್ ಬೇಡ ಪೇಮೆಂಟ್ ಮಾಡಿ ಅಂತ ಅಂದರೆ ಹಾರ್ಡ್ ಕೇಸು ಕಷ್ಟ ಆಗುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ, ಅದ್ರ ಬಗ್ಗೆ ನಮಗೆ 40ರಿಂದ ಒಂದು 50-60 ಲಕ್ಷದವ್ರಿಗೆ ಕೊಟ್ಟಿದ್ರೆ ಪರವಾಗಿಲ್ಲ. ಈಗ ಸಣ್ಣ ವ್ಯಾಪಾರ ನೋಡಿ, ಇದೆಲ್ಲ ಆಲ್ಮೋಸ್ಟ್ GST ಆಗಿ ಬಂದಿರೋದು. ಇದಕ್ಕೆಲ್ಲ ನಮ್ಗೆ ಸಿಕ್ಕೋದು ಈಗ ಒಂದು ಪ್ಯಾಕೆಟ್ ಮಾರಿದರೆ ₹1.20. ಅದು ಗೌರ್ಮೆಂಟ್ ತಿಳ್ಕೊಳ್ಬೇಕು ಅಷ್ಟೇ. ಸರ್, ಕೊನೆಯದಾಗ ಏನು ಹೇಳ್ತೀರಾ ಗೌರ್ಮೆಂಟ್ಗೆ? ಗೌರ್ಮೆಂಟಿಗೆ ನಿನ್ನೆ ಮಾಡಿದ್ದು ಒಳ್ಳೇದೇ, ಬಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದು ಇನ್ನೂ ಚೆನ್ನಾಗಿರ್ತಾ ಇತ್ತು. ಅದು ಡೈಲಿ ಅವರು 3-4 ರೂಪಾಯಿ ಕಟ್ ಮಾಡ್ತಾರೆ. ಸರ್, ಈಗ ನಿಮಗೆ ಫೋನ್ಪೇ, ಗೂಗಲ್ ಪೇ ಎಲ್ಲ ಮರ್ಚೆಂಟ್ ಪೇಮೆಂಟ್ ಅಕೌಂಟ್ಗೆ ಪೇಮೆಂಟ್ ಆಗುತ್ತಲ್ಲ, ಸೊ ಕಟ್ ಆಗುತ್ತೆ ಅಥವಾ ಹೇಗೆ? ಅವ್ರು ಕಟ್ ಮಾಡ್ತಾರೆ 3-4-5 ರೂಪಾಯಿ ಈ ಥರ ಡೈಲಿ ಕಟ್ ಮಾಡೇ ಮಾಡ್ತಾರೆ. 1,000 ರೂಪಾಯಿಗೆ ಎಷ್ಟು ಕಟ್ ಆಗುತ್ತೆ ಸರ್? 1,000 ರೂಪಾಯಿ ಲೆಕ್ಕ ಬರಲ್ಲ. ಈಗ ನಮ್ಮ 3,000-4 ಸಾವಿರ ರೂಪಾಯಿ ಹೋಗುತ್ತೆ. ಅದಕ್ಕೆ ಒಂದು 3-4 ರೂಪಾಯಿ ಕಟ್ ಮಾಡ್ತಾರೆ ಪರ್ ಡೇ. ಅದು ಸಹ ಒಂದು ದೊಡ್ಡ ಡ್ರಾಬ್ಯಾಕ್ ಥರನೇ ಆಗಿದೆ. ಹೌದು, ಇನ್ನೇನು ಮತ್ತೆ ಎಷ್ಟಾಗುತ್ತೆ? ಎಷ್ಟು ಅಂಗಡಿಗಳಿದೆ, ಎಷ್ಟು ಫೋನ್ಪೇ ಇದೆ. ಮುಂಚೆ ಫ್ರೀ ಇತ್ತಲ್ವಾ ಇದು? ಮುಂಚೆ ಸ್ಟಾರ್ಟಿಂಗ್ ಫ್ರೀ, ಎಲ್ಲರೂ ಸ್ಟಾರ್ಟಿಂಗ್ ಫ್ರೀ ಅಂತಲೇ ಹೇಳ್ತಾರೆ, ಆಮೇಲೆ ಇದು ಮಾಡ್ತಾರೆ ಅಷ್ಟೇ. ಈಗ ಗೌರ್ಮೆಂಟು ನಿಮ್ಗೆ ಏನು ಮಾಡಿದೆ ಅಂತ ಗೊತ್ತು. ಫ್ರೀ ಬೀಸಿಂದ ಬಸ್ಸು ಫ್ರೀ ಇದೆ. ಸೊ ನಿಮ್ಗೇನಾದರೂ ಅದರಿಂದ ಲಾಭ ಅಥವಾ ನಷ್ಟ ಏನಾದ್ರು ಆಗ್ತಾ ಇದೆಯಾ? ನಾನು ಬಸ್ಸಲ್ಲಿ ಕಮ್ಮಿ ಅಡ್ಡಾಡೋದು, ಆದ್ರೂ ಇಟ್ ಎಫೆಕ್ಟ್ಸ್ ಎವ್ರಿವನ್. ಸೊ ಎಫೆಕ್ಟ್ ಆಗುತ್ತೆ. ಅದು ಸಿಂಗಲ್ ಇಂಡಿವಿಜುವಲ್ ಪರ್ಸನ್ ಎಷ್ಟು ಎಫೆಕ್ಟ್ ಆಗೋಕ್ಕಿಂತ ಅವನ ಗ್ರೂಪ್ ಜಾಸ್ತಿ ಜನ ಕೇಳಿದ್ರೆ ಎಲ್ಲರದು ಸಮ್ ಅಪ್ ಮಾಡಿ ನೋಡಿದ್ರೆ ಬೇರೆ ಥರ ಇರುತ್ತೆ. ಸೊ ಒಬ್ಬೊಂದು ಕಾಂಟ್ ಜಡ್ಜ್ ಅಲ್ಲ. ಅಂದರೆ ಗರ್ಲ್ಸ್ಗೆಲ್ಲ ಫ್ರೀ ಮಾಡಿದ್ದಾರೆ, ಸೊ ಬಾಯ್ಸ್ಗೆ ಫ್ರೀ ಇಲ್ಲ ಪಾಪ. ಸೊ ಅದ್ರ ಬಗ್ಗೆ ಏನಾದರೂ ಹೇಳೋದಿದೆಯಾ? ಅದು ಗೌರ್ಮೆಂಟ್ ಕೇಳಬೇಕಾಗುತ್ತಲ್ಲ.
ಹೌದಾ? ಓಕೆ, ಈಗ ಇನ್ನೊಂದೇನು ಅಂದರೆ ಬೀದಿ ನಾಯಿಗಳೇ ಚಿಕನ್ ಮತ್ತು ರೈಸ್ ಆಗ್ತಾ ಇದ್ದಾರೆ. ಅದು ಎಷ್ಟು ಸರಿ? ಯಾಕೆಂದರೆ ಒಂದ್ಸಲಿ ಚಿಕನ್ ರೈಸ್ ಹಾಕ್ತಾರೆ, ಲೈಫ್ ಲಾಂಗ್ ಆಗಲ್ಲ, ಸ್ವಲ್ಪ ದಿವಸ ಹಾಕ್ತಾರೆ. ಸೊ ಆಮೇಲೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಥವಾ ಸರಿನಾ ತಪ್ಪ? ಅದು ಅದೇ ಕಾನ್ಸೆಪ್ಟ್ ಇರೋದೇ ಉಳ್ದಿರೋ ಇದು ಅನ್ನ ಅಥವಾ ಏನೋ ಬೀದಿ ನಾಯಿಗಳು ಹಾಕೋದು. ಅವ್ರಿಷ್ಟ ಏನಾರು ಹಾಕ್ಕೊಳ್ಳಿ, ಆಮೇಲೆ ಅದು ಬೀದಿ ನಾಯಿಗಳದ್ದು ಬ್ಯಾಡ್ ಲಕ್ ಅಂತ ಹೇಳ್ಬೋದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಸೊ ವೀಕ್ಷಕರೇ, ನೋಡೋದ್ರಲ್ಲ, ಸಾರ್ವಜನಿಕರು ಒಬ್ಬೊಬ್ಬರು ಸಹ ಒಂದೊಂದು ರೀತಿಯ ಪ್ರತಿಕ್ರಿಯೆಯನ್ನು ನೀಡಿದರು. ಒಬ್ಬರು ಹೇಳಿದ್ರು ಚಿಕನ್ನು ಅಥವಾ ರೈಸು ಯಾವುದೇ ನಾಯಿಗಳಿಗೆ ಅವಶ್ಯಕತೆ ಇಲ್ಲ, ಇವರು ನಿಲ್ಲಿಸಿದ ಮೇಲೆ ಅದು ಮಾನವರನ್ನೇ ಅಥವಾ ಸ್ಕೂಲ್ ಮಕ್ಕಳುಗಳನ್ನ ಬಂದು ಕಚ್ಚುತ್ತೆ, ಸೊ ಇದು ಯಾವುದೇ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಸೊ ಇದಾಗಿತ್ತು ಸಾರ್ವಜನಿಕರ ಅಭಿಪ್ರಾಯ. ನೋಡ್ತಾ ಇರಿ ಇನ್ಸೈಡ್ ರಶ್ ನ್ಯೂಸ್. ನಮಸ್ಕಾರ.